डरना क्या जब प्यार किया ಎಸ್ ಎಲ್ಲರೂ ಚಪ್ಪಾಳೆಯನ್ನ ಏನು ಬಾಬಾ ಅವರು ಬಂದದ್ದು ಈ ಬರಡು ಭೂಮಿಯ ರಾಜಸ್ಥಾನದಲ್ಲೂ ಕೂಡ ಮಳೆ ಬಂತು ನೋಡಿ ಎಂಥ ಪವರ್ ನಮ್ದು ಅಲ್ವಾ कितने का है भैया ये 1500 रुपए की रजवाड़ी में ನೋಡಿ ಮಿರ್ಚಿಗೆ ಫುಲ್ ಸ್ಟಫಿಂಗ್ ಉಂಟು ಅದರ ನಂತರ ಕಡಲೆ ಹಿಟ್ಟಿನ ಹಿಟ್ಟು ಅದಕ್ಕೆ ಹಾಕಿ ಫ್ರೈ ಮಾಡುವಂಥದ್ದು. ಎಲ್ಲರಿಗೂ ನಮಸ್ಕಾರ, ಸಕ್ಡಾಂಕೈ ನಮಸ್ಕಾರ. ಇದೀಗ ನಾವು ರಾಜಸ್ಥಾನದ 3ನೇ ದಿನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. 3ನೇ ದಿನದ ಬೆಳಗಿನ ಬ್ರೇಕ್ಫಾಸ್ಟ್ನ ಒಂದು ನೋಟ ನಿಮ್ಮ ಸೇಮಿಗೆ ಉಪ್ಪಿಟ್ಟು ಇದು ಏನಂತೇಳಿ ಹೇಳಿ ಅರ್ಥ ಆಗಲಿಲ್ಲ. ಇದು ಸಿಹಿ ಓಕೆ ದಹಿ ಹಂಗಸ ಎಂಥದ್ದು ಸಿಹಿ ಇದೆ. ಚೋಲೆ ಭಟೂರೆಗೆ ಮತ್ತು ಇದು ಓಟ್ಸ್ ನಾನಿದೊಂದು ಸ್ವಲ್ಪ ತಗೊಂಡೆ, ಮತ್ತು ಎಗ್ ಬೇಯಿಸಿದ್ದು, ಅದೇ ರೀತಿ ಆಮ್ಲೆಟ್, ಇದಿಷ್ಟು ಇದೆ. ಸೊ ಎಲ್ಲರೂ ಕೂಡ ಬ್ರೇಕ್ಫಾಸ್ಟಿಗೆ ಕೂತಿದ್ದಾರೆ. ಬೆಳಗ್ಗೆ 7 ಗಂಟೆಯ ಸಮಯ. ಸೊ ನನ್ನ ತಟ್ಟೆಯನ್ನು ನೋಡಿ. ಸೊ ಇದೀಗ ಬ್ರೇಕ್ಫಾಸ್ಟ್ ಮಾಡಿ ಕೂತ್ಕೊಳ್ಳುವ. ನಿನ್ನೆ ಮಾಡಿದಂಥ ಎಲ್ಲ ಪದಾರ್ಥಗಳಲ್ಲಿ ಅದೇ ರೀತಿ ತಿಂಡಿಗಳಲ್ಲೆಲ್ಲ ಈ ಸರ್ಸೋ ಕಾ ತೇಲ್ ಅಂತೇಳಿ ಹೇಳಿದ್ರೆ ಸಾಸಿವೆ ಎಣ್ಣೆಯ ಒಂದು ಪರಿಮಳ ಬರ್ತಾ ಇತ್ತು. ಇವತ್ತು ನನಗೆ ಭಾರಿ ಖುಷಿ ಆಗ್ತಾ ಉಂಟು. ಉಪ್ಪಿಟ್ಟು ಇದೆ, ಬಟ್ ನಾವು ಮನೆಯಲ್ಲಿ ಮಾಡಿದ ರೀತಿಯಾಗಿ ಇದೆ. ಸೂಪರ್ ಆಗ್ತಾ ಇದೆ, ಒಳ್ಳೆಯದಾಗಿದೆ ಉಪ್ಪಿಟ್ಟು. ನಾವು ಸ್ಟೇ ಆದಂಥ ಹೋಟೆಲ್ನ ಎಕ್ವೇರಿಯಂ ಇಷ್ಟು ಚಂದದ ಮೀನುಗಳಿದೆ ನೋಡಿ, ಭಾರಿ ಖುಷಿ ಆಗ್ತಾ ಇದೆ. ರೆಡಿ ಆಗಿದ್ದೇವೆ, ವೆಹಿಕಲಿಗೆ ಕಾಯ್ತಾ ಇದ್ದೇವೆ. ನಿಜವಾಗಿ ಬಹಳ ಸುಂದರವಾಗಿತ್ತು ಈ ಒಂದು ಹೋಟೆಲ್. ಅದ್ಭುತವಾದಂತಹ ಒಂದು ಕಲಾಕೃತಿಯನ್ನು ನೀವು ಸುತ್ತ ನೋಡ್ಬೋದು. ನೋಡಿ ಇಲ್ಲಿ ಹಂಗೆ ನೋಡಿ, ವಾಲ್ ಕಾರ್ವಿಂಗ್ ಅಂತಿದ್ದು ಇದರಲ್ಲೇ ಮಾಡಿದಂಥದ್ದು ಅದ್ಭುತವಾಗಿದೆ ನೋಡಿ. ಇದು ನೋಡಿ ಎಷ್ಟೊಂದು ಸುಂದರವಾಗಿದೆ. ನಮ್ಮಾಚೆಲ್ಲ ಮಣ್ಣಿನ ಇಂಥ ಇದನ್ನು ನೋಡ್ಬೋದು. ಇದನ್ನು ನೋಡಿ ಕಲ್ಲಿನಲ್ಲೇ ಮಾಡಿದ್ದು. ಘಡ ಅದ್ಭುತವಾಗಿದೆ, ಭಾರಿ ಚೆಂದ ಉಂಟು. ಇಲ್ಲಿಯೂ ನೋಡ್ಬೋದು ನೀವು ದೀಪಗಳನ್ನು, ಹ್ಯಾಂಗಿಂಗ್ ಲ್ಯಾಂಪ್ ತುಂಬ ಚೆನ್ನಾಗಿದೆ. ಜೈಪುರ ಪ್ರಯಾಣ ಮುಗಿಯಿತು. ಸೊ ಇಲ್ಲಿ ನಾವು ಜಲ್ ಮಹಲ್, ಶೀಶ್ ಮಹಲ್, ಹವಾ ಮಹಲ್, ಅದೇ ರೀತಿ ಆಲ್ಬರ್ಟ್ ಮ್ಯೂಸಿಯಮ್, ಅದೇ ರೀತಿ ಸಿಟಿ ಪ್ಯಾಲೇಸ್, ಮತ್ತು ಜಂತರ್ ಮಂತರ್, ಅದೇ ರೀತಿ ಮತ್ತೊಂದು ಯಾವುದಾದ್ರು ಶಿವ ದೇವಸ್ಥಾನ ಬಿರ್ಲಾ ಅಲ್ವಾ. ಸೊ ಅಲ್ಲಿ ಸುಮಾರು ಕಡೆ ಹೋಗಿ ಬಂದ್ವಿ. ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್, ಭಾರಿ ಖುಷಿ ಆಯಿತು. ಸೊ ಜೈಪುರಿಂದ ಇದೀಗ ನಾವು ಜೋಧ್ಪುರಿಗೆ ಹೊರಡ್ತಾ ಇದ್ದೇವೆ. ನಾವು ತಂಗುವ ವ್ಯವಸ್ಥೆ ಕೂಡ ಹಾಗೆ ತುಂಬ ನನಗೆ ಹೇಳಿದ್ದೇನೆ. ಪ್ರತಿಯೊಂದು ನಮ್ಮ ರೂಮ್ ಇರ್ಬೋದು, ಪ್ರತಿಯೊಂದು ಈ ಸರ್ವಿಸ್ ಆಗ್ಬೋದು, ಅಥವಾ ಈ ಒಂದು ಫುಡ್ ಆಗ್ಬೋದು, ಈ ಹೋಟೆಲ್ ಪ್ರತಿಯೊಂದು ಕೂಡ ಅತ್ಯದ್ಭುತವಾಗಿತ್ತು. ಬೇಸರ ಏನಪ್ಪ ಅಂತ ಹೇಳಿದರೆ ಈ 2 ದಿನಗಳು ಮುಗಿದು 3ನೇ ದಿನಕ್ಕೆ ಕಾಲಿಡ್ತಾ ಇದ್ದೇವಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ ಇನ್ನೊಂದು ಕೊನೆಯ 3 ದಿನ ಇದೆ, ನಮ್ಗೆ ಹೋಗಲಿಕ್ಕೆ ಮನಸ್ಸಿಲ್ಲ, ಅದು ಹೋಗಬೇಕು. ಇದೀಗ ನಾವು ತಿಂಡಿ ಎಲ್ಲ ಆಗಿ ಕೂದಿದ್ದೇನೆ. ಇದೀಗ ನಾವು ಜೋಧ್ಪುರಿಗೆ ಹೊರಡುವವರಿದ್ದೇವೆ, ಒಂದು 5 ನಿಮಿಷದಲ್ಲಿ ಹೊರಡುವವರಿದ್ದೇವೆ. ಸೊ ಸುಂದರ ಜೈಪುರಿಂದ ನಮ್ಮ ಪ್ರಯಾಣ ಹೊರಟಿದೆ ಜೋಧ್ಪುರ್ನತ್ತ. ಬನ್ನಿ, ಜೈಪುರ್ ಬಾಯ್ ಬಾಯ್. ಒಂದಷ್ಟು ಸವಿ ನೆನಪುಗಳನ್ನು ಹೊತ್ತುಕೊಂಡು ಇತಿಹಾಸದ ಪುಟವನ್ನು ತಿರುವಿಕೊಂಡು ಇದೀಗ ನಮ್ಮ ಕಲ್ಪನೆ ಹೇಗಿತ್ತಪ್ಪ ಅಂತೇಳಿ ಹೇಳಿದರೆ, ರಾಜಸ್ಥಾನ ಅಂತೇಳಿ ಹೇಳಿದ್ರೆ ಮರುಭೂಮಿ ಅಥವಾ ಒಣ ಬಂಜರು ಭೂಮಿ ಅಂತೇಳಿ ಹೇಳಿ, ಹಾಗೆ ಏನಿಲ್ಲ ನೋಡಿ, ಫುಲ್ ಗ್ರೀನರಿ ನೋಡಿ. ಸೊ ನಮ್ಮದೇ ಕರ್ನಾಟಕದಲ್ಲಿ ಎಲ್ಲೋ ತಿರುಗಾಡಿದಂತಹ ಭಾವ ಆಗ್ತಾ ಉಂಟು. ಸಾಕ್ತಾ ಇದ್ದೇವೆ ಜೋಧ್ಪುರ್ನ ಹತ್ರ. ಸುಮಾರು 6 ಗಂಟೆಯ ದಾರಿ, 4 ಗಂಟೆಯನ್ನು ಕ್ರಮಿಸಿ ಆಯಿತು, ಮುಂದೆ ಹೋಗ್ತಾ ಇದ್ದೇವೆ. ಮಧ್ಯಾಹ್ನದ ಊಟಕ್ಕಾಗಿ ನಮ್ಮ ಪಯಣ ಒಂದು ಹೋಟೆಲ್ ಹತ್ರ ಬಂದು ನಿಂತಿದೆ. ಮೆನುವನ್ನು ಹುಡುಕಾಡ್ತಿದ್ದೇವೆ, ಏನು ಆರ್ಡರ್ ಕೊಡೋದು ಅಂತ ಹೇಳಿ. ಚಪಾತಿ
ಚಪಾತಿ, ಸೇವ್ ಟಮಾಟರ್, ರಾಜಸ್ಥಾನ್ ಸ್ಪೆಷಲ್ ರಯ್ಯ. सेव टमाटर खड़ा फ्राई द फ्राई शाव दे ನಮ್ಮ ಮಕ್ಕ ತೊಡೆಗಾಳಿ. ಸೇವ್ ಟಮಾಟರ್. ಸೊ ಇದೀಗ ನಮ್ಮ ಪಯಣ ಮುಂದುವರಿತಾ ಇದೆ ಜೋಧ್ಪುರ್ನತ್ತ. ಒಳ್ಳೆಯದಾಗಿ ಒಂದು ಊಟ ಎಲ್ಲ ಆಯಿತು. ಇನ್ನೊಂದು ಆರಾಮ ನಿದ್ರೆ ಮಾಡ್ತಾ ಜೋಧ್ಪುರ್ ಹತ್ರ ಹೋಗೋದು, ಮತ್ತು ಅಲ್ಲಿ ಒಂದಷ್ಟು ತಿರುಗಾಡ್ಲಿಕ್ಕೆಲ್ಲ ಇದೆ. ಕೇರಳದವರು ಬಂದದ್ದು ಈ ಬರಡು ಭೂಮಿಯ ರಾಜಸ್ಥಾನದಲ್ಲೂ ಕೂಡ ಮಳೆ ಬಂತು ನೋಡಿ. ಎಂಥ ಪವರ್ ನಮ್ದು ಅಲ್ವಾ. ನೋಡಿ ಮಳೆ ಬರ್ತಾ ಇದೆ. ಇನ್ನೊಂದು ಜೋಧ್ಪುರಿಗೆ 30 ಕಿಲೋಮೀಟರ್ಸ್ ಇದೆ. ನಮ್ಮನ್ನು ಸ್ವಾಗತಿಸಲಿಕ್ಕೆ ಜೋಧ್ಪುರದಲ್ಲಿ ನೋಡಿ ಮಳೆ ಬರ್ತಾ ಇದೆ. ಹೋಪ್ಫುಲಿ ನಾವು ಅಲ್ಲಿ ತಲುಪುವಾಗ ನಮಗೇನಾದರೂ ನೋಡಲಿಕ್ಕೆ ಪ್ರಾಬ್ಲಮ್ ಆಗದಿದ್ರೆ ನಾವು ಎಲ್ಲಿ ತಿರುಗಾಡ್ಬೇಕಂತೇಳಿ ಎಣಿಸಿದ್ದೇವ. ಆರಾಮಲ್ಲಿ ತಿರುಗಾಡಿ ಸಾಕು. ಆದರೆ ಒಮ್ಮೆ ಬಿಸಿಲು ಅಂತೇಳಿದ್ರೆ ಸೆಕೆ ಇತ್ತು. ಆ ಸೆಕೆಗೆ ತುಸು ವಿಶ್ರಾಂತಿ ಸಿಕ್ಕಿದೆ ನಿಜ. ಆದರೆ ಇದು ಕಂಟಿನ್ಯೂ ಆಗೋದು ಬೇಡಪ್ಪ ಅಂತೇಳಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದೀಗ ನೋಡಿ ಮಳೆಯನ್ನು. पहले 40 चलेंगे ಇದೀಗ ಪ್ರಯಾಣ ಮಾಡ್ತಾ ನಮ್ಮ ಬಹಳಷ್ಟು ಒಳ್ಳೆ ಹಾಡುಗಳನ್ನೆಲ್ಲ ಕೇಳಿ ಆಯ್ತು. ಈಗ ನಾವು ಮುಂದುವರಿತಾ ಇದ್ದೇವೆ. ಒಂದಷ್ಟು ಚೀಟಿಗಳನ್ನ ಮಾಡಿದ್ದೇನೆ. ಇದರಲ್ಲಿ ಕೆಲವೊಂದು ಟಾಪಿಕ್ ಅನ್ನ ಬರೆದಿದ್ದೇನೆ ನಾವು. ಸೊ ಆ ಟಾಪಿಕ್ಗೆ ಸಂಬಂಧಪಟ್ಟಂತಹ ಹಾಡುಗಳನ್ನ ನೀವು ಹಾಡಬೇಕು. 1 ನಿಮಿಷಗಳ ಕಾಲಾವಕಾಶ ಎಲ್ಲರಿಗೂ ಇದೆ. ಯಾವ ಭಾಷೆಯಲ್ಲೂ ಹಾಡುವುದು. ತಮಿಳು, ತೆಲುಗು, ಕನ್ನಡ, ಹಿಂದಿ, ಇಂಗ್ಲಿಷ್, ಡಿವೋಷನಲ್, ಇಮೋಷನಲ್ ಯಾವುದು. ಓಕೆ, ಸೊ ನಾವಿದೀಗ ನಮ್ಮ ದಿನೇಶ್ ಬಾವಾಜಿ ಇವರಿಂದ ಆರಂಭಿಸ್ತಾ ಇದ್ದೇವೆ. ಓಕೆ, ಅಮ್ಮನಿಂದ ಆರಂಭಿಸ್ತೇವೆ. ಹಿರಿಯ ಸದಸ್ಯರು ಮುಖ ಕಾಣ್ತಾ ಇದೆಯಲ್ಲ. ಸೀನಿಯರ್ ಸಿಟಿಜನ್ ಓಕೆ, ಇದೀಗ ಅಮ್ಮ ನಾನಿಲ್ಲ ಥರ್ಸ್ಡೇ ಸಿಗ್ತೇನೆ. ನೆಕ್ಸ್ಟ್ ಹೌದಾ? ನಾನು ಥರ್ಸ್ಡೇ ಬರ್ತೀನಿ. ನಾವು ರಾಜಸ್ಥಾನ. ವೆರಿ ಗುಡ್. ನೆಕ್ಸ್ಟ್ ಒಂದು ಬಹುಮಾನ ಕೂಡ ಇದೆ. ನಗು ನೀ ನಗು ಮಗು ಹಸತೆ ಹಸತೆ ಅಲ್ಲಿ ಯಾವ್ದು ಹಾಡ್ತಾ ಇದ್ದಾರೆ. ಬಾಳು ನೀನು 100 ವರ್ಷ. ಓಕೆ, ಕೊನೆಯ 5 ಸೆಕೆಂಡ್ ಬಾಕಿ, ಬೇಗ ಹೇಳಿ. ಹಸತೆ ಹಸತೆ कट जाए रस्ते जिंदगी यूं ही चलती रहे खुशी मिले या गम बदलेंगे ना हम दुनिया चाहे बदल. ಓಕೆ, ಸಮಯ ಸಮಾಪ್ತಿ ಆಯಿತು. ಸೊ ಈ ಒಂದು ಹಾಡನ್ನ ಅಮ್ಮ ತುಂಬಾ ಚೆನ್ನಾಗಿ ಸುಮಧುರವಾಗಿ ಅದೇ ರೀತಿ ತುಂಬಾ ಆ ಒಂದು ಫೀಲ್ ಅನ್ನ ಅನುಭವಿಸ್ತಾ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಮ್ಮ ಚಪ್ಪಾಳೆ ನಿಮ್ಗೆ. 5 ಹಾಡುಗಳನ್ನ ಹಾಡಿದ್ದೀರಿ. 5 ಚಪ್ಪಾಳೆ. ನಗು ಆಯ್ತಲ್ಲ ನೋಡಕ್ ಚಿನ್ನಕ್ಕ. ಅಲ್ಲ, ಈಗ ತುಂಬಾ ಚಿಕ್ಕವರು. ಒಬ್ರು ಹಿರಿಯರಿಂದ ಒಬ್ರು ಚಿಕ್ಕವರು. ನೆಕ್ಸ್ಟ್ ಬಾಬು. ಓಕೆ, ದಿನೇಶ್ ಬಾವಾಜಿ ಅವರೇ ನೀವೇ ತಿಳಿಯಿರಿ. ಇದೀಗ ನಮ್ಮ ದಿನೇಶ್ ಬಾವಾಜಿ ಅವರಿಗೆ ನೋಡುವ ಯಾವ ಟಾಪಿಕ್ ಸಿಕ್ಕಿದೆ ಅಂತೇಳಿ ಹೇಳಿ. 2ನೇ ಸ್ಪರ್ಧಿ ಮತ್ತು ಇವರಿಗೆ ಸಿಕ್ಕಿದಂತ ಟಾಪಿಕ್ ಕಣ್ಣು. ಆಹಾ, ಸೊ ಬಹಳಷ್ಟು ಸುಂದರವಾಗಿ ಸುಶ್ರಾವ್ಯವಾಗಿ ಹಾಡುವಂತವ್ರು ನಮ್ಮ ದಿನೇಶ್ ಬಾವಾಜಿ ಅವರು. ನೋಡೋಣ ಈ ಒಂದು ಶಬ್ದವನ್ನ ಎಷ್ಟು ಬಾರಿ ಹಾಡಿನಲ್ಲಿ ಪ್ರಯೋಗಿಸ. ಕಣ್ಣು. ಸದ್ಯ ನನಗೆ ಒಂದು ಹಾಡು ನೆನಪು ಬರ್ತಾ ಇದೆ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಚಪ್ಪಾಳೆ.
ಹೃದಯ. ಓಕೆ, ಮುಂದಿನ ಹಾಡು ಕಣ್ಣು. ಮುಂದಿನ ಹಾಡು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಆಹಾ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಆಹಾ. ಮುಂದಿನ ಹಾಡು. ಮೇರೆ ನೈನಾ सावन भादो फिर भी मेरा मन प्यासा, फिर भी मेरा मन आहा। प्यासा. हाँ, next. नैनों में सपना, आहा। सपनों में सजना, ओहो। सजना पे दिल आ गया, आहा। सजना पे दिल आ गया, Very सजना पे good. दिल आ गया. ಥ್ಯಾಂಕ್ ಯು. ಎಸ್, ನೋಡುವ, ಎಲ್ಲರೂ ಕೂಡ ಚಪ್ಪಾಳೆಯನ್ನು ಹೊಡೀರಿ. ಸೂಪರ್ ಆಗಿ ಹಾಡಿದ್ದಾರೆ. 4 ಹಾಡುಗಳನ್ನು ನೀವು ಹಾಡಿದ್ದೀರಿ, ಅಭಿನಂದನೆಗಳು. ಮಮ್ಮಿ, ಯು ಆರ್ ಲೀಡಿಂಗ್. ಅವರಿಗೆ ಅವರ So, ಅವರು yes. ಈಗ ಚೀಟಿ ತೆಗಿಲಿಕ್ಕೆ ಹೇಳ್ತಾರೆ. ಓಕೆ ಅಕ್ಕ, ಈಗ ನೋಡೋಣ ಅಕ್ಕನಿಗೆ ಯಾವ ಚೀಟಿ ಸಿಗ್ತದೆ, ಯಾವ ಟಾಪಿಕ್ ಸಿಗ್ತದೆ, ಎಷ್ಟು ಹಾಡ್ತಾರೆ ಎಂಬುದಾಗಿ. ಸೊ ನಿಮ್ಗೆ ಸಿಕ್ಕಿದಂತಹ ಒಂದು ಶಬ್ದ ಪ್ರೀತಿ. ಅಕ್ಕ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಚಪ್ಪಾಳೆ. ಆಹಾ. ಓಹೋ, ಎಸ್. ನೆಕ್ಸ್ಟ್, ಯಾವ ಭಾಷೆಯಲ್ಲೂ ಹಾಡ್ಬೋದು. प्यार बिना चैन कहाँ रे, प्यार बिना चैन कहाँ रे, सोना नहीं चांदी नहीं यार तो मिला, अरे प्यार कर ले. नेक्स्ट, मैंने तुझे प्यार इकरार हुआ है, प्यार से फिर क्यों डरता है. आहा, प्यार मंगा प्यार प्यार हुआ. प्यार हुआ इकरार. That's it, चल. प्यार मंगा है चोरी से. हमको तुमसे प्यार है. ಎಲ್ಲ ಹೇಳಿಕೊಡ್ತಿದ್ದಾರೆ. ಬಾಬಾ, ಭಾರಿ ಕಲೆಕ್ಷನ್ ಇದೆ ಅವರ ಸಾಂಗ್ ಇದ್ದು. ಹಾ, ಕೊನೆ 5 ಸೆಕೆಂಡ್. ಈಗ ಅಮ್ಮನ प्यार किया कोई चोरी नहीं वाह। छुप है भरना क्या जब प्यार किया तो डरना क्या जब प्यार किया. ಆಹಾ, ಎಸ್, ಎಲ್ಲರೂ ಚಪ್ಪಾಳೆಯನ್ನ. ಏನು ಬಾಬಾ, ಓಕೆ, ಇದೀಗ ಬಾಬಾಜಿ ನಿಮ್ಮ ಸರದಿ. ಓಕೆ, ಯಾರಿಗೆ ಕೊಡ್ಲಿಕ್ಕಿಲ್ಲ. ಎಸ್, ಓಕೆ. ಈಗ ನನ್ನ ತಮ್ಮನ ಸರದಿ. ಇವನಿಗೆ ಸಿಕ್ಕಿದಂತ ಟಾಪಿಕ್ ಹೂ, ಫ್ಲವರ್, ಫೂಲ್. ವೆರಿ ಗುಡ್. ನಂತರದ ಹಾಡು. कलियों से मुस्कान है, रंग तेरा देखते, रूप तेरा देखते, कुदरत में हैरान है. नेक्स्ट, आहा, सबका कहना है, एक हजारों में मेरी बहना है, सारी उम्र हमें संग रहना है. नेक्स्ट, कहाँ से उठा लाए. और ಹೆಣ್ಣು ಚೆಲುವೆ ತಾನೆಂದಿಗೂ. ವೆರಿ ಗುಡ್. ಲಾಸ್ಟ್ 5 ಸೆಕೆಂಡ್. तुम्हें भेजा है खत में दूर नहीं मेरा दिल है. ಓಕೆ, ಕೊನೆಯ ಒಂದು ಹಾಡು ಹಾಡ್ಲಿ.
ಹಾಡುತ್ತಿದೆ ನೀ ಏನನು ಹಾಡುತ್ತಿದೆ. ಎಸ್ ಅಮ್ಮ, ಎಸ್ ನಿಮ್ಮ ಸಹಕಾರದಿಂದ 7 ಹಾಡುಗಳನ್ನ ಹಾಡಿದ್ದಾರೆ. ಸ್ವಲ್ಪ ಚೀಟಿಂಗ್ ಆಯ್ತು, ಮಾಡಿದ್ದು ನೀವೇ ಹೇಳಿಕೊಟ್ಟ. ಇರ್ಲಿ, ಹೌದು ಹೌದು, ಪ್ರೈಸ್ ನಿಮ್ಮ ಮನೆಗೆ. ಓಕೆ ವಿಶಾಖ, ನೋಡಿ ಎಲ್ಲ ಇದ್ದಾರೆ ಹೆಲ್ಪ್ ಮಾಡ್ಲಿಕ್ಕೆ. ವಿಶಾಖ ಎಸ್ ವಿಶಾಖ पूरे जना सेल्फ करो का गम्मत है क्या? यस मोगू मुक्का दिल में उतर कर देखो ना. ಎರಡನೇ ಹಾಡು सूरत चेहरा है या चांद सितारे बघनेरी शाम क्या सागर जैसी आंखों वाली ये तो बता तेरा नाम है क्या. ಈಗ ಒಂದು ಬ್ರೇಕ್, ಯಾಕಂತ ಹೇಳಿದ್ರೆ ನಾವು ಚಹಾ ಕುಡಿಯುವಂತ ಸಮಯ ಬಂದಿದೆ. ಸೊ ಧನ್ಯವಾದಗಳು. ಇದೀಗ ಚಹಾವನ್ನ ಕುಡಿದು ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್. ಇದೀಗ ನಾವು ನಮ್ಮ ಫಸ್ಟ್ ಸ್ಪಾಟಿಗೆ ಬಂದಿದ್ದೇವೆ ಜೋಧ್ಪುರದಲ್ಲಿ. ಇದನ್ನ ತಾಜ್ ಮಹಲ್ ಆಫ್ ರಾಜಸ್ಥಾನ್ ಅಂತೇಳಿ ಕರೀತಾರಂತೆ. ಗಾಳಿ ಒಂದೊಂದು ಊರಿಗೆ ಹೋಗುವಾಗ ಒಂದೊಂದು ಗೈಡನ್ನು ನಾವು ಹೈಯರ್ ಮಾಡಿದ್ವಿ. ಸೊ ಇವರು ಈಗ ನಮಗೆ ಇಡೀ ಜೋಧ್ಪುರವನ್ನು ತಿರುಗಿಸುವವರಿದ್ದಾರೆ. ನೋಡಿ, ಬಹಳ ಸುಂದರವಾಗಿರುವಂತಹ ಒಂದು ಸ್ಮಾರಕ. ಇಲ್ಲಿ ರಾಜ ಮಹಾರಾಜರ ಅಂತಿಮ ಸಂಸ್ಕಾರವನ್ನು ಮಾಡಿ ತದನಂತರ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವರಿಗೆ ಹೇಳಿದ್ದು ಹಿಂದಿ ಗೊತ್ತಿದ್ದವರಿಗೆ ಅರ್ಥ ಆಗಿರ್ಬೋದು. ಇದೆಲ್ಲವೂ ಅವರ ದಹನ ಸ್ಮಾರಕಗಳು. ಈ ಒಂದು ಮಾನ್ಯುಮೆಂಟ್ನ ಸುತ್ತ ಕಾಣ್ತಾ ಇರುವಂತಹ ಕೋಟೆ, ರಾಜಸ್ಥಾನಲ್ಲಿ ಎಲ್ಲಿ ಹೋದರೂ ಕೂಡ ನೀವು ಕೋಟೆ ನಗರಿ ಅಂತೇಳಿ ಹೇಳ್ಬೋದು. ಫುಲ್ ಕೋಟೆ ಇದೆ ನೋಡಿ, ಅದ್ಭುತ ಅದ್ಭುತ. ಓಕೆ, ಫೋಟೋ ಸೆಷನ್ ಆಗ್ತಾ ಇದೆ, ಓಡ್ತೇನೆ. ಮನೆತನದ ರಾಜರ ಅಂತಿಮ ಸಂಸ್ಕಾರ ಮಾಡಿದಂತಹ ಸ್ಥಳಗಳು, ಅದೇ ರೀತಿ ಒಂದು ಜಾಗದ ಕುರುಹನ್ನು ಗೊತ್ತಾಗಲಿಕ್ಕಾಗಿ ಆ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಅದನ್ನು ನೀವು ನೋಡ್ಬೋದು ಸುತ್ತಮುತ್ತ. ಅಪರೂಪ, ನಾನು ಸುಗಂಧರಾಜ ನೋಡಿ ಇಲ್ಲಿ ಬೆಳೆದಿದೆ ಈ ತೋಟದಲ್ಲಿ. ಇಲ್ಲಿ ನೀವು ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ ಇಲ್ಲಿ ಸಾಧಾರಣ ಎಲ್ಲ ಮನೆಗಳು ನೋಡಿ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಸರಿಯಾಗಿ ನೋಡಿದರೆ ಎಲ್ಲ ನೀಲಿ ಬಣ್ಣದಲ್ಲಿದೆ. ಅದೇ ನಾವು ಜೈಪುರಲ್ಲಿ ಎಲ್ಲ ಪಿಂಕ್ ಬಣ್ಣದಲ್ಲಿತ್ತು, ಈ ಜೋಧ್ಪುರದಲ್ಲಿ ಹೆಚ್ಚಾಗಿ ಮನೆಗಳು ನೀಲಿ ಬಣ್ಣದಲ್ಲಿದೆ. ಇದನ್ನು ನೋಡಿದ ಬಳಿಕ ಇದೀಗ ನಾವು ಮೆಹರಾನ್ ಘಡ್ ಇಲ್ಲಿಗೆ ಹೋಗ್ತಾ ಇದ್ದೇವೆ. ಬೇಸಿಕಲಿ ಇದೊಂದು ಕೋಟೆ, ತುಂಬ ಒಂದು ವಿಚಾರಗಳಿದೆ ಅಂತೆ ಈ ಒಂದು ಕೋಟೆಯ ಬಗ್ಗೆಯೂ ಕೂಡ. ಪ್ಲಸ್ 5 ಗಂಟೆ ಒಳಗೆ ಇದರ ಎಂಟ್ರಿ ಕ್ಲೋಸ್ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಬೇಗ ಬೇಗ ಇಲ್ಲಿಂದ ಹೊರಟು ಇದೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸುಂದರವಾಗಿರುವಂತಹ ಒಂದು ಮ್ಯೂಸಿಕ್, ನನಗಂತೂ ಭಾರಿ ಖುಷಿ ಆಯಿತು. ಅಲ್ಲೇ ಕೂತ್ಕೊಂಡು ಬಿಡುವ ಅಂತೇಳಿ ಹೇಳಿ. ನನಗೆ ರಾಜಸ್ಥಾನದ್ದು ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಪ್ಲಸ್ ಆ ಒಂದು ಅದರ ಹಿಂದಿರುವಂಥ ಭಾವ ಎಲ್ಲವೂ ಕೂಡ ತುಂಬ ಇಷ್ಟ. ಸೊ ಇದೀಗ ಬನ್ನಿ ನಾವು ಮುಂದೆ ಹೋಗುವ. ಏನ ಮೆಹರಾನ್ ಘಡ್ आगे आएगा, अभी लिखा हुआ आएगा. हाँ. ये जो फोर्ट है ये राजस्थान का सबसे वेल मेंटेन्ड फोर्ट है. ये प्राइवेट ट्रस्ट के अंडर है और इस ट्रस्ट के जो हेड है वो हमारे प्रेजेंट महाराजा हैं, महाराजा गज सिंह जी सेकेंड. वही इस ट्रस्ट के हेड हैं और उन्हीं के द्वारा इसको मेंटेन किया जाता है. इसका पहला फ्लोर शुरू होता है, इसके नीचे कुछ नहीं है, ये कंप्लीट सॉलिड रॉक है. हाँ. और उसके बाद 3 फ्लोर और ऊपर है
जो कि राज परिवार द्वारा एज अ रेजिडेंस काम में लिया जाता था और अब इसको म्यूजियम में कन्वर्ट कर दिया गया है। तो इसीलिए अपन ने लिफ्ट का टिकट लिया है ताकि अपन लिफ्ट से जो लिफ्ट अपने को ड्रॉप करेगी वो वहाँ पे पहले लेवल पे ड्रॉप करेगी, ठीक है। और वापस आने का भी लिया है क्योंकि चढ़ के जाने में और उतर के आने में देखने का कुछ नहीं है। ऐसा नहीं है कि आप लिफ्ट से जा रहे हैं तो कुछ मिस कर देंगे। लिफ्ट सिर्फ इसीलिए है कि आपको पहले लेवल तक उतार दे और फिर वापस वहाँ से अपनी पूरा म्यूजियम में शुरू वहीं से ही होता है, उसके नीचे बीच में कुछ नहीं है। तो अपन जाएंगे भी लिफ्ट से और आएंगे भी लिफ्ट से, ठीक है ना। ಎಲ್ಲ ಕೋಟೆಯನ್ನು ಹತ್ತಿಳಿದು ನಮಗೆ ಸುಸ್ತಾಗಿತ್ತು. ಬಟ್ ಈ ಕೋಟೆಯ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತೇಳಿ ಹೇಳಿದ್ರೆ ಇದರಲ್ಲಿ ಲಿಫ್ಟ್ ಇದೆ ಮೇಲೆ ಕೆಳಗೆ ಹೋಗ್ಲಿಕ್ಕೆ. किया था उस वक्त ये जो येलो स्ट्रक्चर आप देख रहे हैं इस गेट के साथ में, वो यहाँ पे नहीं था। ये किले का बैक इस दीवार पे उन्होंने अटैक किया था, बट वो लोग इनको हरा नहीं पाए थे। जोधपुर में उस युद्ध में जोधपुर राज परिवार की विजय हुई थी और उस विजय की खुशी में महाराजा मान सिंह ने इस गेट का निर्माण कराया और इसको नाम दिया गया विक्ट्री गेट, जयपौल। तो जयपौल से भी अपन एंटर कर रहे हैं। ये 1808 में ऐड किया गया है बाद में। आ जाइए पिक्चर ले लेते हैं। अच्छा एक सबका लेना। ಈ ಕೋಟೆಯ ವಿಶೇಷತೆ ಏನಪ್ಪಾ ಅಂತೇಳಿ ಹೇಳಿದ್ರೆ ಇದಕ್ಕೆ ಯುನೆಸ್ಕೋದಿಂದ ಬೆಸ್ಟ್ ಮೇಂಟೈನ್ಡ್ ವೆಲ್ ಮೇಂಟೈನ್ಡ್ ಫೋರ್ಟ್ ಅನ್ನುವಂಥ ಒಂದು ಅವಾರ್ಡ್ ಅಥವಾ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ನಮಗೆ ಜೋಧ್ಪುರದಲ್ಲಿ ಒಂದು ಮೇನ್ ಪ್ಲಸ್ ಪಾಯಿಂಟ್ ಏನಾಯ್ತಪ್ಪ ಅಂತೇಳಿ ಹೇಳಿದ್ರೆ ನಮ್ಮ ಗೈಡ್ ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇನ್ನು ನಮಗೆ ಯಾವುದೇ ಪ್ರಶ್ನೆಗಳೇ ಇಲ್ಲ ಹಾಗೆ ಅಂತೇಳಿ ಹೇಳಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗಲೇ ಪ್ರತಿಯೊಂದು ವಿಷಯವನ್ನ ಪಾಯಿಂಟ್ ಟು ಪಾಯಿಂಟ್ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ರು. ಸೊ ನಮ್ಗದು ಒಳ್ಳೇದಾಗ್ತಾ ಇತ್ತು. ಮೇನ್ ಎಲ್ಲರಿಗೂ ಒಂದು ಖುಷಿ ಏನಪ್ಪಾ ಅಂತೇಳಿ ಹೇಳಿದ್ರೆ ಈ ಫೋರ್ಟಿನಲ್ಲಿ ಲಿಫ್ಟ್ ಇದೆಯಲ್ಲ, ಆರಾಮದಲ್ಲಿ ಹೋಗಿ ಬರ್ಬೋದು ಅನ್ನುವಂಥದ್ದು. ಮಧ್ಯೆ ಮಧ್ಯದಲ್ಲಿ ಫ್ಯಾನ್ ಕೂಡ ಇತ್ತು. ಕ್ಷಣ ಮಾತ್ರದಲ್ಲಿ ಸುಮಾರು 1 ನಿಮಿಷದ ಒಳಗಾಗಿ ನಾವು 120 ಫೀಟ್ ಮೇಲೆ ಬಂದಿದ್ದೇವೆ ನೋಡಿ. ಅದ್ಭುತವಾದಂತು. ನಮ್ಮ ಇಡೀ ಒಂದು ದೇಶದಲ್ಲಿ ಲಿಫ್ಟ್ ಇರುವಂತಹ ಪೋರ್ಟ್ ಅಂತೇಳಿ ಹೇಳಿದರೆ ಇದೊಂದೇ. ಎಲ್ಲ ಅಂತೇಳಿ ಹೇಳಿದರೆ ಏಜ್ ಗ್ರೂಪ್ನವರಿಗೆ, ಚಿಕ್ಕವರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ಬರ್ಬೋದು. ಅತ್ಯಂತ ಸುಂದರವಾಗಿದೆ. ಬನ್ನಿ ಇಲ್ಲಿಯ ಒಂದು ಮೇಲ್ನೋಟ ವೀಕ್ಷಣೆಯನ್ನು ನಾವು ಮಾಡೋಣ. ಯುದ್ಧಕ್ಕೆಲ್ಲ ಬಳಸ್ತಾ ಇದ್ದಂಥ ಸಾಧನಗಳು. वाह, सो या पूरा सोशल लेसन चलता चलू आगे उन्हें बारी खुश पाते कलर से जाना जाता है। हाँ। जयपुर को कहते हैं गुलाबी नगरी, जैसलमेर को कहते हैं स्वर्ण नगरी, गोल्डन सिटी। उसी तरीके से जोधपुर को कहते हैं ब्लू सिटी। और क्यों कहते हैं? क्योंकि ये देखिए, ये पूरा जो पार्ट आप देख रहे हैं पुराने शहर का, यहाँ सारे घरों की जो बाहरी दीवारें हैं वो ब्लू कलर से पेंट है, ठीक है। इसलिए जोधपुर को ब्लू सिटी कहा जाता है। ये अभी है से है? नहीं, ये पुराने समय से है। ये क्यों स्टार्ट किया गया था कि ब्राह्मण्स ने अपने आप को मार्क देने के लिए, सबसे अलग डिफरेंशिएट करने के लिए ये डिसाइड किया कि हम हमारे घर की सारी बाहरी दीवारें जो है वो ब्लू कलर से पेंट करेंगे। तो जितने भी घर आप इस एरिया में देख रहे हैं ब्लू कलर में, वो सारे ब्राह्मण्स के घर हैं। और इस पर्टिकुलर एरिया को पुराने शहर में ब्रह्मपुरी के नाम से जाना जाता है। बिल्कुल, आज भी यही स्पेशलिटी है जोधपुर का कि कुछ भी शहर में बदला नहीं है। ये जो परिवार यहाँ रह रहे हैं, ये जो लोग बिजनेस यहाँ कर रहे हैं, वो जनरेशन और जनरेशन से सेम जगह रह रहे हैं और सेम जगह अपना बिजनेस कर रहे हैं। ರಾಜ ಪರಂಪರೆ, ಅವರ ಗತ್ತು, ಗೈರತ್ತು, ಶಸ್ತ್ರ, ರಾಜತಿಲಕ, ಪಲ್ಲಕ್ಕಿಗಳು, ಮಹಿಳೆಯರ ಸ್ಥಾನಮಾನ, ಅವರ ಶ್ರೀಮಂತಿಕೆ, ವಜ್ರ ವೈಢೂರ್ಯ, ಸಾಮ್ರಾಜ್ಯ, ಯುದ್ಧ, ಕೋಟೆ, ಅರಮನೆ, ಹೆಸರು, ಪ್ರಾಬಲ್ಯ, ಮನರಂಜನೆ, ಸಂತೋಷ, ಸವಾಲುಗಳು, ಸಮಸ್ಯೆಗಳು, ಹೀಗೆ ಅದೆಷ್ಟೋ ವಿಷಯಗಳು ಬಂದು ಹೋಯಿತು. ಖಂಡಿತವಾಗಿ ಮೆಹರಾನ್ಗಢ್ ಫೋರ್ಟಿನ ಒಂದು ಕಥೆಗಳೆಲ್ಲ ಉಂಟಲ್ಲ, ಅದು ಮನಸ್ಸೆಳೆಯುವಂಥದ್ದು, ಗಮನಾರ್ಹವಾದದ್ದು. ಆದರೆ ಅದರಲ್ಲೆಲ್ಲ ನಿಮಗೆ ತೋರಿಸ್ತಾ ಹೋದರೆ ವಿಡಿಯೋ ದೊಡ್ಡದಾಗ್ತದೆ ಅಂತೇಳಿ ಹೇಳಿ ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ನಿಮಗೆ ಕೇಳುವ ಮನಸ್ಸಿದ್ದಲ್ಲಿ ಖಂಡಿತವಾಗಿಯೂ ಕಮೆಂಟಲ್ಲಿ ಹಾಕಿ ವಿಡಿಯೋನ ಪೋಸ್ಟ್ ಮಾಡ್ತೇನೆ. ಮೆಹರಾನ್ಗಢ್. ಸೊ ತುಂಬ ಖುಷಿ ಆಯಿತು. ಇವತ್ತು ನಾವು ಜೋಧ್ಪುರಿಗೆ ಬಂದು 2 ಪ್ಲೇಸಸನ್ನು ನೋಡಿ ಆಯಿತು. ಇದೀಗ ನಾವು ನಮ್ಮ ಹೋಟೆಲಿಗೆ ಹೋಗ್ತಾ ಇದ್ದೇವೆ. ಅದರ ನಂತರ ಒಂದಷ್ಟು ಶಾಪಿಂಗನ್ನು ಮಾಡುವ ಅಂತೇಳಿ ಹೇಳಿ ಕೂಡ ಇದ್ದೇವೆ, ನೋಡಬೇಕು, ಡಿಪೆಂಡ್ಸ್. ಅಂತೂ ಇಂತೂ ಖುಷಿ ಆಯಿತು. ಜೋಧ್ಪುರಿಗೆ ಬಂದೆವು. 2 ಇದನ್ನು ಸ್ಮಾರಕಗಳನ್ನು ಕೂಡ ನಾವು ನೋಡಿದೆವು, ಕೋಟೆಯನ್ನು ಕೂಡ ನೋಡಿದೆವು. ಸೊ ಇದೀಗ ಬನ್ನಿ ಮುಂದೆ ಹೋಗುವ. ಕೋಟೆಯ ಸ್ಮಾರಕವನ್ನು ಎಲ್ಲ ತನ್ನ ಹೆಸರುಗಳಿಂದ ಗೀಚಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಪ್ರವಾಸಿಗರು. ನಿಜವಾಗಿ ಇದೆಲ್ಲ ತುಂಬ ಬೇಸರದ ವಿಷಯ. ಇದೆಲ್ಲ ನೋಡ್ಬೋದು ನೀವು. ಓಕೆ, ನಡೆಯೋಣ. ಇಲ್ಲಿಂದ ನಾವು ಸೀರೆ ಒಂದು ಸಾರಿ ಶಾಪಿಗೆ ಬಂದಿದ್ದೇವೆ. ಲೆಹರಿಯಾ ಸಾಡಿ.
और ये रजवाड़ी साड़ी आएगा, ಜೋಧ್ಪುರ್ನ ವಿಶೇಷವಾದಂಥ ಸೀರೆಗಳಿವು. ये रजवाड़ी नक्काशी वर्क साड़ी आएगी, कितने का है भैया ये? ये 1500 रुपये की रजवाड़ी नक्काशी वर्क की साड़ी. ये ब्लॉक पेंटिंग में लकड़ी की साड़ी है, बांस के रेशे की बनी हुई. चंद से ये सब ब्लॉक प्रिंटिंग में आएगा. आपको सबसे ज़्यादा वैरायटी मिलेगा इसमें बांधनी में. इसमें प्रिंटिंग दिखा है ना 750 का ही. इससे बैटर में ही आता है 1050 का. ये ब्रॉड जरी बॉर्डर के साथ है. एक ये जरी बॉर्डर के इंचा साथ का? आएगा. ये 1350 का 1350. 1350 इसका. और ये आएगा 1650 का. ये बीट्स बांधनी बोलते हैं, मोतिया साड़ी के नाम से जाना जाता है. ये बीट्स बांधनी. हाँ, और ये कलर बांधनी आएगा, देखो आपका ये 2050. 2050. और ये घाट चोला आएगा, देखो आपको जरी चेक्स घाट चोला बोलते हैं. ये ट्रेडिशनल डिज़ाइन होता है, शादी में माँ की तरफ से देते हैं बेटी को. 2500 रुपये का 2500. ये क्या आएगा, कलर घाट चोला हाँ 1500 है ना. 2000. 2500. और ये 2850. एक 2500 में भी आएगा, देखो आपका ट्रेडिशनल रजवाड़ी बॉर्डर. 750 से शुरू होके कहाँ तक रहता है? 2850 तक दिखाया. ओह होने को तो 5,50,000 तक है. 5 लाख. 50,000 ओह. जैसा आप चाहिए वैसी रेंज में आएगी. 825 का है. ಜೋಧ್ಪುರ್ ಎರಡು ವಿಷಯಗಳಿಗೆ ತುಂಬ ಫೇಮಸ್ ಅಂತೆ. ಒಂದು ಸೀರೆ, ಅದು ಬಿಟ್ಟರೆ ಒಂದು ಸಮೋಸ ಅಂತೆ. ಸೊ ನೇರವಾಗಿ ನಾವು ತಿನ್ನಲಿಕ್ಕಾಗಿ ಸಮೋಸ ಹಾಗೂ ಜಿಲೇಬಿ ಇದನ್ನು ತಿನ್ನಲಿಕ್ಕಾಗಿ ಬಂದಿದ್ದೇವೆ. ಇದು ಜಿಲೇಬಿ ಅಲ್ಲ, ಬೇರೆ ಏನೋ ಒಂದು ಹೆಸರು ಹೇಳಿದ್ರು. ಇದು ತೊಗರಿಬೇಳೆಯಿಂದ ಮಾಡುವಂಥದ್ದಂತೆ. ಸೂಪರ್ ಆಗಿತ್ತು ಮಾತ್ರ ಟೇಸ್ಟ್ ಇದು. ಅದೇ ರೀತಿ ಸಮೋಸ, ಕಚೋರಿ, ಪಾನಿಪುರಿ ಹಾಗೂ ಮಿರ್ಚಿ ಬೋಂಡ ಇದಿಷ್ಟನ್ನು ತಿಂದ್ವಿ. ಸೂಪರ್ ಅಸ್ಪಳತ್ ಅಂತ ಏಕ ಕಾರಿಗರಿ ಅಸ್ಪಳಂಗೆ. ಏ ಕೂಡ್ಲೆ ಸ್ವಲ್ಪ ಕಂಡ ಜೋಯಾಗ. ಪಳ್ಯಾರ ಮಸಾಲೆ ಪುರಿ, ಮಿರ್ಚಿ. ನಾನೀಗ ಇಲ್ಲೊಂದು ಜಿಲೇಬಿ ತಿಂತಾ ಇದ್ದೇನೆ. ಇದು ಕೂಡ ಅದ್ಭುತವಾಗಿದೆ. ಜೋಧ್ಪುರಲ್ಲಿ ಫೇಮಸ್ ಒಂದು ಬಾಂದಿನಿ, ಅದೇ ರೀತಿ ಒಂದು ಸಮೋಸ ಅಂತೆ. ಸಮೋಸ ತಿನ್ನಲಿಕ್ಕೆ ಬಂದಿದ್ವಿ ನಾವು. ಸಮೋಸ ತಿಂದಾಯಿತು. ಇದೀಗ ಮಿರ್ಚಿ ಬಜ್ಜಿ ತಿಂತಾ ಇದ್ದೇವೆ. ಇಲ್ಲಿ ಇಲ್ಲಿ ನೋಡಿ ಜಿಲೇಬಿಯನ್ನು ಮಾಡ್ತಾ ಇದ್ದಾರೆ. ಚಿರಾಗ್ ಯಾಕೆ ಸಲ ಮಿರ್ಚಿ ಬಜ್ಜಿವಾ, ಚಾಟ್. ನಾನೀಗ ಅಷ್ಟೇ ಪಾನಿಪುರಿ ತಿಂದೆ, ಮಸಾಲೆ ಪುರಿ ಎಲ್ಲವೂ ಕೂಡ ಸಿಗ್ತದೆ. ಅದ್ಭುತವಾಗಿದೆ. ಅದೇ ರೀತಿ ಒಂದು ಅಂಗಡಿಯನ್ನು ನೀವು ನೋಡ್ಬೋದು. ಎಲ್ಲ ಲೋಕಲ್ ಫುಡ್ಸ್ ಇಲ್ಲಿ ಸಿಗ್ತದೆ, ಫೇಮಸ್ ಕೂಡ. ನೋಡಿ ಮಿರ್ಚಿ ಬಜ್ಜಿ ಕೂಡ ಅಷ್ಟಕ್ಕೀಗ ಅಷ್ಟೆಷ್ಕರಿ ನೋಡಿ. ಮಿರ್ಚಿಗೆ ಫುಲ್ ಸ್ಟಫಿಂಗ್ ಉಂಟು. ಅದರ ನಂತರ ಕಡಲೆ ಹಿಟ್ಟಿನ ಹಿಟ್ಟು ಅದಕ್ಕೆ ಹಾಕಿ ಫ್ರೈ ಮಾಡುವಂಥದ್ದು. ಇಲ್ಲಿಗೆ ಇಂದಿನ ದಿನ ಮುಗಿದು ನೇರವಾಗಿ ನಮ್ಮ ಹೋಟೆಲಿಗೆ ಹೋದ್ವಿ. ಹೋಟೆಲಿಗೆ ಬಂದಿದ್ದೇವೆ. ಬಂದ ಹಾಗೆ ಬರುವಾಗ ಸ್ವಲ್ಪ ತಡ ಆಯಿತು. ಬಿಸಿ ಬಿಸಿ ಆಗಿರುವಂಥ ಹಾಟ್ ಆ್ಯಂಡ್ ಸೂಪ್ ತಯಾರಾಗಿದೆ. ಅದರ ನಂತರ ಪ್ಲೇನ್ ಕರ್ಡ್, ಎಲ್ಲ ವೆಜ್ಜೀಸ್, ಸಲಾಡ್ ಬಾರ್ ಅಮ್ಮ ತಗೊಳ್ತಿದ್ದಾರೆ. ಸೊ ಇದು ನಿಂಬು ಮತ್ತು ಮೆಣಸು ನೋಡಿ. ಇದು ಸಂಡಿಗೆ ಇಲ್ಲಿದ್ದು. ಇದೇನಿದು ನೂಡಲ್ಸ್. ಅದ್ಭುತ. ಅಮ್ಮಿ ಐಲೆ
ಅವಲಕ್ಕಿ ಹೇಳೋದಲ್ಲ ಇಲ್ಲಿ ನೋಡಿ ಪನೀರ್ ಲಬಾಬ್ಡರ್ ಅಂತಾರಪ್ಪ. नूडल्स मिक्स वेज आणि पनीर लबाबडर के जल्दी ಹೋಗ तू घेतली बा. दाल फ्राय ಇದು ಮಾತ್ರ ನಮಗೊಂದಾಗೋದು. दाल फ्राय ಸ್ಟೀಮ್ಡ್ ರೈಸ್, ಆಹಾ ವೈಟ್ ರೈಸ್. ಅದೇ ರೀತಿ ಇಲ್ಲಿ ಏನಿದೆಪ್ಪ, ಇಲ್ಲಿದ್ದದ್ದು ಎಂಥದ್ದು ಮುಗಿದಿದೆ ಅಲ್ಲ, ಅಸಾರ್ಟೆಡ್ ಬ್ರೆಡ್ಸ್. ಇದು ಚಿಕನ್ ಕರಿ ತಿನ್ನುವವರಿಗೆ. ಸೊ ನನ್ನ ವಿಡಿಯೋ ಎಲ್ಲ ಮಾಡಿ ಎಲ್ಲ ಮುಗೀತು. ಈಗ ನಾನು ಕೂತ್ಕೊಳ್ತೇನೆ ಊಟಕ್ಕೆ. ಸೊ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ ಊಟದಲ್ಲಿ. ನಾನು ಕೂಡ ಇನ್ನು ಪ್ಲೇಟ್ ತಗೊಳ್ತೇನೆ. ಹೀಗೆ ನಿಮ್ಮನ್ನು ತೋರಿಸುವ ಅಂತೇಳಿ ಹೇಳಿ ಎಲ್ಲ ಏನೇನು ಫುಡ್ ಇದೆ ಅಂತೇಳಿ ಹೇಳಿ ತೋರಿಸ್ತಾ ಇದ್ದೆ. ಅನ್ನ ಥಾಲಿ ಸೂಪನ್ನು ತಗೊಂಡೆ. ಅದರ ನಂತರ ಇದೆಲ್ಲ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಹೊಟ್ಟೆಲ್ಲ ಹಾಳಾಗಿದೆ ಇಲ್ಲೆಲ್ಲ ಬಂದು, ಅಲ್ಲ ಬೇಕಾದದ್ದೇ ತಗೊಳ್ತಾ ಇದ್ದೇವೆ. ಆದರೂ ಹೊರಗೆ ಕೆಲವೊಮ್ಮೆ ಕಚೋರಿ ಅದೆಲ್ಲ ತಿಂದು ಸ್ವಲ್ಪ ಇಲ್ಲಿ ಬರುವಾಗ ಹೆಲ್ದಿ ಫುಡ್ ಇರುವಾಗ ತಗೊಳ್ಳುವಲ್ಲ, ಹಾಗೆ. ಓಕೆ, ಸೊ ಮುಂದೆ ಹೋಗೋಣ. ಇದಂತೂ ಬೇಡ, ಇದೆರಡು ತಗೊಳ್ಳೋಣ. ನಮ್ಮ ಸ್ವರ ನೋಡಿ ಪಾಪಡ್ ತೊಗೊಂಡೋಗಿ ಬರ್ತಾ ಇದ್ದಾಳೆ. ಸೊ ನಮ್ಮ ಥಾಲಿ ತುಂಬ ಸಿಂಪಲ್, ವೈಟ್ ರೈಸ್ ಮಕ್ಕೈ ತೊಳೆ ಖಾಲಿ ವಿಶಾಖ. ಸೊ ನಾವಿಲ್ಲಿಗೆ ಶಾಪಿಂಗಿಗೆ ಹೊರಟೆವು. ಸೊ ಸ್ವಲ್ಪ ಪೂರ ಆಗಲ್ಲ, ಪೂರ್ಗ ಜಾಯ್ದೆಲ್ಲ ಗೆತ್ತ ಕೊಟ್ಟಿದ್ದಾರೆ. ಸೊ ನಮಗೆ ವೈಟ್ ರೈಸ್ ಮತ್ತು ದಾಳಿತೋವೆ ಅಲ್ಲ, ಇದು ದಾಲ್ ಫ್ರೈ, ಬಟ್ ಇದು ಚೆನ್ನಾಗಿರ್ತದೆ. ಸೊ ಇದನ್ನು ತಗೊಳ್ತಾ ಇದ್ದೇನೆ ನಾನು. ಸೊ ಇದಿಷ್ಟು ನಮ್ಮ ರಾತ್ರಿಯ ಫುಡ್, ಅಲ್ಲ ನನ್ನದು. ನಾನು ಇದಿಷ್ಟು ತಗೊಂಡೆ, ಹೆಲ್ದಿ. ಸೊ ಬನ್ನಿ ಇದೀಗ ಊಟ ಮಾಡುವ. ಬಂದ ಕಡೆ ಒಂದು ಕ್ಷಣವೂ ವೇಸ್ಟ್ ಮಾಡಬಾರ್ದು ಅಂತೇಳಿ ಹೇಳಿ ಊಟ ಮಾಡಿ ಆದಮೇಲೆ ನಮ್ಗೆ ಗೊತ್ತಾಯಿತು ಇಲ್ಲಿ ನಾನು ಲೋಕಲ್ ಮಾರ್ಕೆಟಿಗೆ ಓಪನ್ ಇರ್ತದೆ ಅಂತೇಳಿ ಸೀದಾ ಬಂದಿದ್ದೇವೆ. ಇಲ್ಲಿ ಹಿಂದೆ ನೋಡ್ತಾ ಇರುವಂಥದ್ದು ಘಂಟಾಘರ್ ಅಥವಾ ವಾಚ್ ಟವರ್ ಜೋಧ್ಪುರ್. ನಮಗಿಲ್ಲಿ ಚಂದದ ವಾಚ್ಗಳು, ಬ್ಯಾಗ್, ಅದೇ ರೀತಿ ಡ್ರೆಸ್ಸಸ್ ಎಲ್ಲವೂ ಸಿಕ್ಕಿತು. ನಮಗೆ ನಾಳೆ ಇನ್ನಷ್ಟು ಒಂದೆರಡು ಪ್ಲೇಸ್ ಜೋಧ್ಪುರ್ ಅದೇ ರೀತಿ ಉದಯ್ಪುರಿಗೆ ಕೂಡ ಹೋಗ್ಲಿಕ್ಕಿತ್ತು. ಹಾಗಾಗಿ ಸಮಯ ಜಾಸ್ತಿ ಇರಲಿಲ್ಲ ನಮ್ಮ ಹತ್ರ ಶಾಪಿಂಗಿಗೆ. ಆಗ ನಾವು ಹೋದದ್ದು ಬರೀ ಸಾರಿ ಹೌಸ್, ಹಾಗಾಗಿ ನಾವು ನೇರವಾಗಿ ಇಲ್ಲಿಗೆ ಬಂದ್ವಿ. ಫಸ್ಟ್ ಒನ್ ಚಂದ ಸ್ಕೀಮ್ ಒಳಗೋ आप ओपन करेंगे कोई बात नहीं, सबमिट देंगे। देख लो, नहीं लाइक नहीं लेंगे। ये देखो दीदी, मैं आपको पैकेट बता रहा हूँ, जो आप कलर बोलोगे ओपन करके बता दूँगा। ये चंदस्वा ठीक है रूपक का तो वही पैक कर दो। और क्या देना है और बोलिए। ಸೊ ಭರ್ಜರಿ ಶಾಪಿಂಗ್ ಆಗ್ತಾ ಇದೆ ವಿಶಾಖ ಮತ್ತು ರೂಪಕ್ಕಂದು. ಪಳಿಯ ಕಿತ್ಲಿಕಾಯಿ ಗೋಕ ಕಿತ್ಲಿಕಾಯಿ 400 ಜಾಗ. ಇದು ನನ್ನ ಶಾಪಿಂಗ್ ಅಲ್ಲ, ಇದು ಮತ್ತೆ ಶಾಪಿಂಗ್. ಹಾಂ ಹಾಂ इंस्टाग्राम पे पोस्ट कर देना आपके। हाँ जरूर, सबको पता चल जाएगा।
इस शॉप पे जाके ಸೊ ನಾವು ಜೋಧ್ಪುರಲ್ಲಿ ಬರುವಾಗ ಈ ಒಂದು ಅಂಗಡಿಗೆ ಬಂದಿದ್ದೇವೆ ನೋಡಿ, ಬಟ್ಟೆ ಅಂಗಡಿ ತುಂಬ ಚೆನ್ನಾಗಿದೆ. ಹಂಗಾಮ ಹಬ್ಬ ಅಂತೇಳಿ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ ಅಂತೆ. ಸೊ ಫ್ಯಾಮಿಲಿ ಶಾಪ್, ಖಂಡಿತವಾಗಿಯೂ ಇಲ್ಲಿ ನೀವು ಜೋಧ್ಪುರಿಗೆ ಬಂದರೆ ಇಲ್ಲಿ ಬನ್ನಿ ಅಂತೇಳಿ ಹೇಳ್ತಾ ಇದೀಗ ನಾವು ಹೊರಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೀಗ ಜೋಧ್ಪುರ್ನ ನಮ್ಮ ಶಾಪಿಂಗ್ ಮುಗಿದಿದೆ ಅಂತೇಳಿ ಹೇಳಿದರೆ ಸ್ವಲ್ಪ ತಡವೂ ಆಗಿತ್ತು ನಾವು ಬರುವಾಗ. ಸೊ ಬೇಕಾದ ಒಂದಷ್ಟು ವಸ್ತುಗಳು ನಮಗೆಲ್ಲ ಸಿಕ್ಕಿದ್ದು. ಇದೀಗ ನಾವು ರೂಮಿಗೆ ಹೊರಡ್ತಾ ಇದ್ದೇವೆ. ನಾಳೆಯ ದಿನ ನಾವು ಉದಯಪುರಿಗೆ ಕೂಡ ಹೋಗ್ತಾ ಇದ್ದೇವೆ. ಸೊ ಇವರೆಲ್ಲ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಬಾಯ್ ಹೇಳಿರ, ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೇನೆ. ಬಾಯ್ ಹೇಳಿ, ಬಾಯ್.